ಸರ್ ನಮ್ಮದು ಕೋಗ್ನಹಳ್ಳಿ. ಇವಾಗ ಗೆದ್ದೋಗಿದ್ದು ಮುಬಾರಕ್ 4ರಿಂದ 5 ವರ್ಷ ಆಗ್ತಾಯಿದೆ. ಒಟ್ಟು ಕೆಲವು ಟೈಮ್ನಲ್ಲಿ ಏನೇನೋ ಪ್ರಾಮಿಸ್ ಮಾಡ್ತಾರೆ, ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತ. ಇಲ್ಲಿ ಎಲ್ಲ ನೀವು ಇನ್ಫೆಕ್ಷನ್ ಮಾಡಿದ್ದೀರಾ, ಎಲ್ಲ ನಿಮ್ಗೆ ಗೊತ್ತಿದೆ, ನಿಮ್ಮ ಮುಂದೆ ಇದೆ. ನಾವು ಹೇಳೋದೇನಿಲ್ಲ, ನಮ್ಮ ಪ್ರಾಬ್ಲಮ್ ಆಗಿದೆ ಅಂತ ನಿಮ್ಗೆ ಹೇಳ್ತಾ ಇರೋದು. ನೀರದ್ದು ಪ್ರಾಬ್ಲಮ್ಮು, EGDದು ಪ್ರಾಬ್ಲಮ್ಮು. ಒಂದು ತಿಂಗಳ ಮುಂಚೆ EGD ಪ್ರಾಬ್ಲಮ್ ಆಗಿ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗಿದೆ. ನಾವು ಯಾರಿಗೆ ಹೇಳೋದು? ಮುನ್ಸಿಪಾಲ್ಟಿಗೆ ಹೋಗಿದ್ರು ನಾವು, ಅಲ್ಲಿ ಕೌನ್ಸಿಲರ್ ರಫಿ ಅಂತ ಸಿಕ್ಕಿದ್ರು ನಮಗೆ. ಅವ್ರಿಗೆ ಹೋಗಿ ಹೇಳಿದರೆ ಅವ್ರೇನು ಹೇಳ್ತಾರೆ, ನಮಗೆ ಸೇರಿಸಿಲ್ಲಪ್ಪ, ಅದು ನಿಮ್ಮ ಕೋಗ್ನಹಳ್ಳಿಗೆ ಇರೋದು ಕೌನ್ಸಿಲರು ಮುಬಾರಕ್, ಅವ್ರ ಹತ್ರ ಹೇಗೆ ಹೇಳಿ ನೀವು, ನಾವು ಅವ್ರು ಬಿಟ್ಟು ಕೊಡೋಕ್ಕೆ ಮಾಡೋಕ್ಕಾಗಲ್ಲ ಅಂತ. ಇವಾಗ ಯಾರಿಗೆ ನಾವು ಹೇಳೋದು? ಎಲ್ಲ ನೀವೇ ನೋಡ್ತಾ ಇದ್ದೀರಲ್ಲ, ಮಜೀದ್ ಹತ್ರ ನೋಡಿ ಮುಂದೆ ಹೆಂಗಿದೆ. 60 ವರ್ಷ 50 ವರ್ಷ ಮನುಷ್ಯನ್ ಬಂದರೆ ವಯಸ್ಸಾಗೋರು ಅಲ್ಲೇ ಬಿದ್ದೋಗ್ತಾರೆ. ಎಷ್ಟು ಕಷ್ಟ ಇದೆ. ಇಲ್ಲಿ ನೀರದು ಪ್ರಾಬ್ಲಮ್ ಇದೆ, EGDದು ಪ್ರಾಬ್ಲಮ್ ಇದೆ, ರೋಡ್ಡು ಪ್ರಾಬ್ಲಮ್ ಇದೆ. ಒಂದು ಪ್ರಾಬ್ಲಮ್ ಆದರೆ ಹೇಳ್ಬೋದು, ಇರೋದೆಲ್ಲ ಪ್ರಾಬ್ಲಮ್ಮೇ. ಯಾವಾಗ ಗೆದ್ದೋಗಿದ್ದಾನೆ ಮುಬಾರಕ್, ಇವಾಗವರೆಗೂ ಒಂದು ಸಲಿನೂ ಬಂದಿಲ್ಲ. ಇಲ್ಲಿ ಫೋನ್ ಮಾಡಿದರೆ ಒಂದು ಸಲ ರಿಂಗ್ ಆಗ್ತದೆ, 2ನೇ ಸಲ 3ನೇ ಸಲ ಮಾತ್ರ ಸ್ವಿಚ್ ಆಫ್ ಬರ್ತದೆ. ಇನ್ನು ಯಾರಿಗೆ ನಾವು ಹೇಳೋದು? MLAನೂ ಬಂದಿಲ್ಲ, MLCನೂ ಬಂದಿಲ್ಲ, ಕೌನ್ಸಿಲರೂ ಬಂದಿಲ್ಲ, ಯಾರೂ ಏನು ಬಂದಿಲ್ಲ. ಯಾರು ಏನು ಒಂದು 10 ಪೈಸಾ ಕೆಲಸ ಇಲ್ಲಿ ಆಗಿಲ್ಲ. ಓಟ್ ಟೈಮ್ನಲ್ಲಿ ಬರ್ತಾರೆ, ಪ್ರಾಮಿಸ್ ಮಾಡ್ತಾರೆ, ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ. ಮಾಡೋದು ಏನಿಲ್ಲ. ಅವರು ಎಲ್ಲ ಸುಳ್ಳು ಹೇಳಿ ಹೋಗ್ತಾರೆ. ಅವರು ಇಲ್ಲಿ ತೊಂದರೆ ಇದೆ, ಅದಕ್ಕೆ ಅನುಕೂಲ ಆಗಬೇಕಂತ ನಾವೆಲ್ಲ ಇಲ್ಲಿ ಸೇರಿಸಿ ಸ್ಪೀಚ್ ಕೊಡ್ತಾ ಇರೋದು ಅಷ್ಟೇ. ಇಲ್ಲಿ ಫಸ್ಟ್ ಸಲ ಗೆದ್ದಿರೋದು. ಅಲ್ಲಿ ಬೇರೆ ಕಡೆ ಏನು ಗೆದ್ದಿದೆ, ಏನು ಕೆಲಸ ಮಾಡಿದ್ದಾರೆ ನಮಗೆ ಅದು ಬೇಡ. ಅದು ನಮ್ಮದು ಊರಿನಲ್ಲಿ ಇಲ್ಲಿ ಪ್ರಾಬ್ಲಮ್ ಇರೋದು ನಾವು ಹೇಳ್ತಾ ಇದ್ದೀವಿ, ಬೇರೆಯವ್ರದ್ದು ನಮ್ಮದು ಬೇಡ. ಇಲ್ಲಿ ಗೆದ್ದಿರೋದು 4 ವರ್ಷದಿಂದ 5 ವರ್ಷ ಆಗ್ತಾ ಇದೆಯಲ್ಲ, ಒಂದು ಸಲಿನೂ ಬಂದು ಕೇಳಿಲ್ಲ. ಏನು ನೀರು ಬರ್ತಾ ಇದೆ, ರೋಡ್ ಹೆಂಗಿದೆ, EGD ಪ್ರಾಬ್ಲಮ್ ಇದೆ, ಏನಿದೆ, ಏನಿಲ್ಲ. ಮಸ್ಜಿದ್ ಮುಂದೆ ನೋಡಿ ನೀವು, ಹೆಂಗೆ ಬರೋದು, ಹೆಂಗೆ ಹೋಗಿ ನಮಾಜ್ ಮಾಡೋದು? ನಾವು ಕಷ್ಟ ಇದೆ ಅಂತ ನಿಮ್ಗೆ ಹೇಳ್ತಾ ಇರೋದು. ನಿಮ್ಗೆ ಏನಾಗಬೇಕು ಸರ್? ನಮಗೆ ಎಲ್ಲ ಇದು ಅನುಕೂಲ ಮಾಡಿಕೊಡಿ. ರೋಡ್ ಅನುಕೂಲ ಬೇಕು, ನೀರು ಅನುಕೂಲ ಬೇಕು, EGD ಅನುಕೂಲ ಬೇಕು, ಮೋರಿಗಳು ಬೇಕು. ಇಲ್ಲೇ ಇವಾಗ ಇಷ್ಟೆಲ್ಲ ನೀವು ವಿಡಿಯೋ ಮಾಡಿದಿಲ್ಲ, ಇನ್ನ ಬ್ಯಾಕ್ ಸೈಡ್ ಹೋಗಿ ಆ ಕಡೆ ಇರೋದು ಮನೆ, ಅವರು ಹೇಳ್ತಾರೆ ನಿಮ್ಗೆ. ಅಲ್ಲ, ನಾವು ಕೋಗ್ನಹಳ್ಳಿ ಗ್ರಾಮದಿಂದ ಇರೋದು. ನಾವಿಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಆವಾಗಿಂದ ನಾವಿಲ್ಲಿ ಬೆಳೆದಿದ್ದೀವಿ. ಇಲ್ಲಿ ಹುಟ್ಟಿದಿರೋದು, ಇಲ್ಲಿ ಬೆಳೆದಿರೋದೆ. ಆವತ್ತು MLಗಳು ಬರ್ತಾವ್ರೆ, ಸೀನಾಲ್ಗಳು ಬಂದಿದ್ರು, ಮತ್ತು ಇನ್ನೊಬ್ರು ಬಂದಿದ್ರು, ಎಲ್ಲರೂ ಬಂದರು. ಮೊನ್ನೆ ಮಾತ್ಕೋಯಿನ್ ಬಂದಿದ್ರು, ಯಾರು ನಸೀರ್ ಅಹಮದ್ ಬಂದಿದ್ರು, MLC ಬಂದಿದ್ರು, ಮತ್ತು ಎಲ್ಲ ಯಾರು ಕತ್ತೂರು ಮಂಜು ಬಂದಿದ್ರು, ಅವ್ರು ಬಂದಿದ್ರು, ಮತ್ತು ಕೌನ್ಸಿಲರು ರಮೇಶ್ ಬಂದಿದ್ರು. ಎಲ್ಲ ಏನು ಮಾಡಿಕೊಟ್ರು ಅಂದರೆ, ನಮ್ಗೆ ಚಿರಂಡಿ ಮಾಡಿಕೊಡ್ತೀವಿ, ಫಿಲ್ಟರ್ ಹಾಕ್ಕೊಡ್ತೀವಿ. ಗೆಲ್ತಿದ್ದು 8 ದಿವಸದಲ್ಲಿ ನಾವು ಫಿಲ್ಟ್ರ್ ಮಾಡಿಕೊಡ್ತೀವಿ. ಮೈನಾರಿಟಿ ಲೋನ್ ನೀವು ನಮ್ಗೆ ಇದು ಬಂದಿದೆಯಲ್ಲ, ನಮ್ಮೂರಿಗೆ ಮೈನಾರಿಟಿದು ಇದೆ ಫಂಡ್ ಬಂದಿದೆ. ಫಂಡಲ್ಲಿ ನಮ್ಗೆ ಏನು ಕೆಲಸ ಮಾಡಿಕೊಟ್ಟವ್ರು, ನಮ್ಗೆ ಇನ್ನೊಂದು ಕೆಲಸನ ಏನು ಮಾಡೋದು? ಏನು ಹೇಳಿದ್ರು ನಸೀರ ಬಂದು ಮೈನಾರಿಟಿ ಬರುತ್ತೆ ನಮಗೆ, ನಿಮ್ಮ ಮಾಡಿಕೊಡ್ತೀನಿ ಅಂತ ಒಪ್ಪಿಗೆ ಮಾಡಿದ್ರು. ಅದು ನಮ್ಗೆ ಒಪ್ಪಿಗೆ ನಾವು ಮಾಡಿಲ್ಲ ಅವರು. ಅದು ಬೇಗ ನಮ್ಗೆ ಏನಾದರೂ ನಮ್ಗೆ ಅದು ಬೇಗ ಮಾಡಿಕೊಡ್ಬೇಕು. ನಮಗೆ ನಾವು ಇದು ಮಾಡ್ತಾಯಿದ್ದೀವಿ. ಬೇರೆ ಕಡೆ ಎಲ್ಲ ಕೆಲಸ ಆಗ್ತಾಯಿದೆ, ಮೈನಾರಿಟಿಯಿಂದ ಆಗ್ತಾಯಿದೆ. ಆ ಫಂಡ್ ಬಂದಿದೆ, ನಾವು ಕೋಗ್ನಹಳ್ಳಿ ಗ್ರಾಮ ಅಂದರೆ ನಮ್ಮ ಸಿಸ್ಗೆ ಬಂದೈತೆ. ಅದನ್ನ ಏನು ಅವರು ಪರಿಹಾರ ಕೊಡ್ತಾಯಿಲ್ಲ ನಮಗೆ. ನಗರಸಭೆಯಿಂದ ಹೋಗಿ ನಾವು ಇದು ಮಾಡಿದ್ವಿ, ಅದು ಕೂಡ ನಾವು ಇದು ಮಾಡ್ತಾರೆ, ಕೇರ್ಲೆಸ್ ಮಾಡ್ಕೊಂಡು. ಈ ಸಮಸ್ಯೆ ನಮಗೆ ನೀರು ಫಿಲ್ಟ್ರ್ ಆಗಬೇಕು, ಚರಂಡಿ ಆಗಬೇಕು, ರೋಡ್ ಹಾಕ್ಕೊಡ್ಬೇಕು. EGDದು ಏನಿದೆ ಕಲೆಕ್ಷನ್ ಸರಿಯಾಗಿ ಕೊಟ್ಟಿಲ್ಲ, EGD ಕಲೆಕ್ಷನ್ ಕರೆಕ್ಟಾಗಿ ಮಾಡಿಕೊಡ್ಬೇಕು. ಅದೆಲ್ಲ ಕರೆಕ್ಟಾಗಿ ಮಾಡಿಕೊಡ್ಬೇಕು, ನಮಗೆ ಇದು ಮಾಡ್ಕೊಡ್ಬೇಕು. ಕೋಗ್ನಹಳ್ಳಿಯಾಗ ಕಾಲುಗಳು ತುಂಬೋಗುತ್ತೆ ಮಳೆ ಬಂದರೆ. ಚೇಂಬರ್ ನೀರು ಎಲ್ಲ ಒಳಗಡೆ ಎಲ್ಲ ಮನೆ ಒಳಗಡೆ ಎಲ್ಲ ಬಂದುಬಿಡ್ತದೆ. ವಾಸನೆಗಳು ವರ್ಷಕ್ಕೆ ಇಲ್ಲಾಂದರೆ 2 ವರ್ಷಕ್ಕೆ ಬಂದು ಇದು ಕಾಲುವೆ ಕ್ಲೀನ್ ಮಾಡ್ತಾರೆ, ಇಲ್ಲಾಂದ್ರೆ ಕ್ಲೀನ್ ಮಾಡಲ್ಲ. ನಮಗೆ ಅವ್ರು ಕೌನ್ಸಿಲರ್ ಬಂದು ನಾವು ಓಟ್ ಹಾಕ್ರಿ, ನಾವು ಇರ್ತೀರಿ, ಕಾಲು ಎಲ್ಲ ಇದೆಲ್ಲ ರೋಡ್ಗಳೆಲ್ಲ ಹಾಕ್ಸ್ತೀರಿ ಅಂತ ಹೇಳಿದ್ರು. ಅವ್ರು ಏನೂ ಮಾಡಿಲ್ಲ. ಅವ್ರ MLAನೂ ನಾನು ಬರ್ತೀನಮ್ಮ ಅಂತ ಮಜೀದ್ ಹತ್ರ ಬಂದು ಅವ್ರು ಹೇಳಿದ್ರು, ಇದೆಲ್ಲ ಕ್ಲೀನ್ ಮಾಡಿಸ್ತೀರಿ, ನಾವು ರೋಡ್ಗಳೆಲ್ಲ ಹಾಕ್ಸ್ತೀರಿ ಅಂತ. ಅವರು ಬಂದಿಲ್ಲ. ಇಷ್ಟು ಪ್ರಾಬ್ಲಮ್ ಇದೆ ನಮ್ಮೂರಾಗ. ಈಗ ಕಸ ಎಲ್ಲ ಎತ್ತಾರ, ನೀವೇನು ಹೇಳೋದು? ನಾವು ಮಾಡ್ತೀವಿ, ಹಂಗೆ ಬಿಟ್ಟು ಬಿಟ್ಟಾರೆ. ನೀರೆಲ್ಲ ನಮ್ಮ ಮನೆಗೆ ತುಂಬೋಗ್ತಾ ಇದೆ. ಕೌನ್ಸಿಲರ್ ಯಾರು ಇದಕ್ಕೆ? ಮುಬಾರಕ್ ನಮ್ಗೆ ಬಂದು ಹಾಕೊಂಡು ಹೋಗಿದ್ದಾರೆ, ಬಂದೇ ಇಲ್ಲ. ಹತ್ರ ಬಂದು ಬೀದಿಗಳೆಲ್ಲ ನೋಡೇ ಇಲ್ಲ ಅವರು. ಮುಬಾರಕ್ ಹಂಗ್ ಮಾಡೋರು. ಏನ್ ಸಮಸ್ಯೆ ಇದೆ ನಿಮ್ಮ ವಾರ್ಡ್ ಅಲ್ಲಿ? ನಮ್ಮ ಸಮಸ್ಯೆ ನೀರು ಮಳೆ ಬಂದ್ರೆ ಮನೆ ಒಳಗಡೆ ನೀರು ಹೋಗುತ್ತೆ, ಕಾಲುವೆ ಕ್ಲೀನ್ ಇರಲ್ಲ, ಬೀದಿಗಳು ಕ್ಲೀನ್ ಇಲ್ಲ, ಚೇಂಬರ್ ನೀರೆಲ್ಲ ನಮ್ಮ ಮನೆಗಳಿಗೆಲ್ಲ ಬರುತ್ತೆ. ನಾವು ಊಟಗಳು ಮಾಡೋವಾಗ
ವಾಸನೆ ಇರಕ್ಕಾಗಲ್ಲ ಮನೆಯಲ್ಲಿ. ನಾವು ಕಷ್ಟ ಬೀಳಕ್ ಹೋಗ್ತೀವಿ ರೋಡ್ಗೆ ಸ್ವಲ್ಪ ಕ್ಲೀನ್ ಮಾಡಿ ರೋಡ್ ಹಾಕಿ ಇದು ನಾಲ ಮಾಡಿ ನೋಡ್ರಿ ಹೆಂಗಿದೆ ಇದು, ನಾವ್ ಹೆಂಗೆ ಓಡಾಡೋದು ಅಷ್ಟೇ.